ಮ್ಯಾಮ್ ಸಿದ್ಧಗಂಗಾ ಶಾಲೆ ಮಕ್ಕಳು ಅಂದರೆ ಹಾರ್ಡ್ ವರ್ಕರು ಮತ್ತು ಡಿಸಿಪ್ಲಿನ್ಡ್ ಅಂತ ಹೊರಗಡೆ ಒಂದು ಹೆಸರಿದೆ. ಅದನ್ನು ಎಲ್ಲ ಮಕ್ಕಳಲ್ಲೂ ಹೇಗೆ ರೂಢಿಸಿದ್ರು ಮ್ಯಾಮ್? ಅಂದರೆ ಪ್ರಾರಂಭದಲ್ಲಿದ್ದಂತಹ ಮಕ್ಕಳು ಆ ಒಂದು ನೇಚರ್ನ ಅಳವಡಿಸ್ಕೊಂಡ್ರು. ಅವ್ರನ್ನ ನೋಡಿ ನೆಕ್ಸ್ಟ್ ಬರೋವಂಥ ಬ್ಯಾಚ್ನವರು ಈ ಸ್ಕೂಲ್ ಸಿಸ್ಟಮ್ ಹೀಗಿದೆ, ಇಲ್ಲಿ ಡಿಸಿಪ್ಲಿನ್ ಹೀಗಿದೆ ಅಂತ ಅವರು ಅದನ್ನು ರೂಢಿಸ್ಕೊಂಡು ಬಂದರು. ಮತ್ತೇನಾದ್ರು ಮಕ್ಕಳೆಲ್ಲ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಸರಿದಾರಿಗೆ ತರ್ತಾಯಿದ್ವಿ. ಡಿಸಿಪ್ಲಿನ್ ಅನ್ನೋದು ಯಾವಾಗಲೂ ಇಂಟರ್ನಲ್ ಆಗಿ ಬರಬೇಕು. ಆ ಇಂಟರ್ನಲ್ ಡಿಸಿಪ್ಲಿನು ನಮ್ಮ ಸಂಸ್ಥೆನಲ್ಲಿದೆ. ಅದು ನನಗೊಂದು ಹೆಮ್ಮೆ ವಿಚಾರ. ಅಲ್ಲಿಂದ ಇಲ್ಲಿವರೆಗೂ ಅದು ಒಂದೇ ಗ್ರಾಮದಲ್ಲಿ ಬಂದಿದೆ ಅಲ್ಲ ಮ್ಯಾಮ್, ಅದು ಖುಷಿ ಪಡುವಂಥ ವಿಚಾರ. ಅದೇ ಒಬ್ರನ್ನ ನೋಡಿ ಒಬ್ರು ಕಲಿತಾರೆ. ಈಗ ಒಂದು ಜಾಗ ಕೊಳಕಾಗಿದ್ದರೆ ಅದನ್ನು ಬೇರೆಯವ್ರು ಬಂದು ಕೊಳಕು ಮಾಡೋದು ಅಷ್ಟು ಕಷ್ಟ ಅನಿಸಲ್ಲ ಅವ್ರಿಗೆ. ಒಂದು ಜಾಗ ಕ್ಲೀನಾಗಿದ್ದರೆ ಅಲ್ಲೊಂದು ಕಸ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಎಲ್ಲ ಮಕ್ಕಳು ಡಿಸಿಪ್ಲಿನ್ಡ್ ಆಗಿದ್ದಾಗ ಒಂದು ಮಗು ಅಶಿಸ್ತಿನಿಂದ ವರ್ತಿಸೋದಕ್ಕೆ ಹೆದರುತ್ತೆ, ಅದು ಕೂಡ ಟ್ಯೂನ್ ಆಗಿಬಿಡುತ್ತೆ ಮಗು. ಸೊ ಹಾಗೆ ಡಿಸಿಪ್ಲಿನ್ ಇದೆ. ಮತ್ತು ಹಾರ್ಡ್ ವರ್ಕ್ ಮಾಡಿಸೋದು ನಮ್ಮ ಮೋಟೋನೇ ಅದಲ್ಲ, ಉದ್ದೇಶನೇ ಅದು. ಮಕ್ಕಳು ಚೆನ್ನಾಗಿ ಕಲಿಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು, ಘನತೆಯಿಂದ ಬಾಳಬೇಕು, ಇದು ನಮ್ಮ ಉದ್ದೇಶ. ಹಾಗಾಗಿ ಪ್ರತಿ ಮಗುವಿನ ಬಗ್ಗೆನೂ ನಾವು ಕಾಳಜಿ ವಹಿಸ್ತೀವಿ. 1992ರಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸ್ತೀರಾ ಮ್ಯಾಮ್? ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಮ್ಯಾಮ್. ಅಂದರೆ 2 ವರ್ಷದಲ್ಲಿ ಪೇರೆಂಟ್ಸು ಭಾಳಷ್ಟು ಪರಿವರ್ತನೆ ಆದರು. ಸಿದ್ಧಗಂಗಾಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡೀತಾರೆ ಅಂಥೇಳಿ ಎಲೆಬೇತೂರಿಂದ ಕೆಲವು ಮುಖಂಡರು ಬಂದು ಮಾತಾಡಿದ್ರು. ನಮ್ಮ ಊರಿಗೆ ಬಸ್ಸು ಇಲ್ಲ, ನೀವು ಸ್ಕೂಲ್ ವತಿಯಿಂದ ಒಂದು ಬಸ್ ಮಾಡಿದ್ರೆ ನಮ್ಮ ಹಳ್ಳಿಯಿಂದ ಮಕ್ಕಳೆಲ್ಲ ಬರ್ತಾರೆ ಅಂತ. ಸೊ ಫಸ್ಟು ಬಸ್ಸು ಸ್ಟಾರ್ಟ್ ಆಗಿದ್ದೆ ಎಲೆಬೇತೂರು ರೂಟಿಂದ. ಅಲ್ಲಿಂದ ಶುರುವಾಗಿದ್ದು ಬಸ್ಸು, 1 ಬಸ್ 2 ಬಸ್ಸು, ಈಗ 11 ಬಸ್ಗಳಿದೆ. ಬೇರೆ ಬೇರೆ ಮೆಳ್ಳೆಕಟ್ಟೆ ತನಕ ಹೋಗುತ್ತೆ ಬಸ್ಸು. ಆಲ್ಮೋಸ್ಟ್ ಈ ಕಡೆ ರೂಟಲ್ಲೇ ಹೆಚ್ಚು ಬಸ್ಸುಗಳು ಹೋಗೋದು ನಮ್ಮದು. ಈಗ ಈ ಕಡೆ ತುರ್ಚಘಟ್ಟ ಅಲ್ಲೆಲ್ಲ ತುಂಬ ಡಿಮ್ಯಾಂಡ್ ಇದೆ ಬಸ್ ಕಳಿಸಿ ಅಂತ. ಸ್ವಲ್ಪ ನಮಗೆ ಮೇಂಟೆನೆನ್ಸ್ಗೆ ಕಷ್ಟ ಆಗುತ್ತೆ. ಮತ್ತು ಮೆಳ್ಳೆಕಟ್ಟೆ, ಈ ಕಡೆ ಸಿನಿಮಾಗೊಂಡನಹಳ್ಳಿ, ಶಾಮನೂರು, ಅದರಿಂದ ಮುಂದಕ್ಕೆ ಹೋಗಿಲ್ಲ ನಾವು. ಮ್ಯಾಮ್, ಕೋವಿಡ್ ನಂತರದ ಮಕ್ಕಳು ಮತ್ತು ಕೋವಿಡ್ ನಂತರದ ಎಜುಕೇಷನ್ ಹೇಗಿದೆ ಮ್ಯಾಮ್? ಅಯ್ಯೋ, ಅದು ಟೀಚರ್ಸ್ಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈಗ ಕೋವಿಡ್ಗಿಂತ ಮೊದಲು ಅಂದರೆ ಪ್ರೀ ಕೋವಿಡ್ ಪೀರಿಯಡ್ನಲ್ಲಿ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ನು, ಗುರು ಹಿರಿಯರಲ್ಲಿ ಒಂದು ಭಕ್ತಿ, ಹೇಳಿದ ಮಾತು ಕೇಳೋ ಅಂಥ ನೇಚರ್ ಇರ್ತಿತ್ತು. ಯಾವಾಗ 2 ವರ್ಷ ಮಕ್ಕಳು ಮನೆಯಲ್ಲೇ ಅರೆಸ್ಟ್ ಆಗಿಬಿಟ್ರು, ಅಲ್ಲಿಂದ ಈಚೆಗೆ ಅವರ ಬಿಹೇವಿಯರ್ನಲ್ಲಿ ಭಾಳಷ್ಟು ಬದಲಾವಣೆಗಳು ಕಂಡು ಬಂತು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಅಂತ ಮಾಡಿದ್ದು ಕೆಲವು ಮಕ್ಕಳಿಗೆ ಅದು ಪೂರಕ ಆಯಿತು, ಕೆಲವು ಮಕ್ಕಳಿಗೆ ಮಾರಕ ಆಯಿತು. ಮೊಬೈಲ್ ಯೂಸೇಜು ಜಾಸ್ತಿ ಆಯಿತು. ಪಾಠ ನೋಡೋದಕ್ಕಿಂತ ಬೇರೆ ಕಡೆಗೆ ಅವರು ಆಸಕ್ತಿ ಹರಿಸಿದ್ರು. ಆಮೇಲೆ ಯಾವಾಗ ಈಗ ಬೇಸಿಗೆ ರಜದಲ್ಲೇ ಮಕ್ಕಳು 1 ತಿಂಗಳು ಮನೇಲಿದ್ದರೆ ನಮಗೆ ರಿಓಪನ್ ಆದಾಗ ಅವ್ರನ್ನ ಒಂದು 15 ಡೇಸ್ ಬೇಕು ಸರಿ ಮಾಡ್ಕೊಳ್ಳೋದಕ್ಕೆ. ಅಂಥದ್ದು 2 ವರ್ಷ ಮಕ್ಕಳು ಮನೇಲಿದ್ದರು ಅಂದರೆ ಅವ್ರು ಪೂರ್ತಿ ಸ್ಕೂಲ್ ಡಿಸಿಪ್ಲಿನು, ಸ್ಕೂಲ್ ಎನ್ವೈರ್ನ್ಮೆಂಟು ಜೊತೆಗೆ ಸ್ಕೂಲಿನ ಒಂದು ಸಿಸ್ಟಮ್ನ ಮರ್ತುಬಿಟ್ರು. ಪೂರ್ತಿ ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಕಾಡಾಗ್ಬಿಟ್ರು. ಅವ್ರನ್ನ ಈಗ 1 ವರ್ಷದಲ್ಲಿ ಸಾಕಷ್ಟು ನಮ್ಮ ಲೈನ್ಗೆ ತೊಗೊಂಡಿದ್ದೀವಿ. ಮುಂದೆ ಸರಿ ಹೋಗ್ತಾರೆ. ಈ ಆನ್ಲೈನ್ ಕ್ಲಾಸ್ ಎಷ್ಟು ಎಫೆಕ್ಟ್ ಆಯಿತು ಮ್ಯಾಮ್ ಮಕ್ಕಳಿಗೆ? ಕೆಲವರಿಗೆಲ್ಲ ತುಂಬ ಉಪಯೋಗ ಆಗಿದೆ. ಮಕ್ಕಳು ಆನ್ಲೈನ್ ಕ್ಲಾಸಸ್ಸು ಪ್ರಯೋಜನ ಪಡ್ಕೊಂಡಿದ್ದಾರೆ. ಕೆಲವು ಮಕ್ಕಳು ಅದೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಸಂಸ್ಥೆ ಬೆಳೆಸೋದ್ರಲ್ಲಿ ನೀವು ಸರ್ಗೆ ಕೈ ಜೋಡಿಸ್ತೀರಾ, ಆಮೇಲೆ ನಿಮಗೆ ಮಕ್ಕಳು ಕೈ ಜೋಡಿಸ್ತಾ ಇದ್ದಾರೆ. ಇವಾಗ ಸೊಸೆಯರು ಕೈ ಜೋಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಈಗ ನಮ್ಮ 3 ಗಂಡು ಮಕ್ಕಳು ನನ್ನ ಜೊತೆಗೆ ವರ್ಕ್ ಮಾಡಿದ್ರು. ಸಂಸ್ಥೆನ ಬೆಳೆಸೋದಕ್ಕೆ ಅವ್ರದ್ದು ಮೇಜರ್ ಪಾರ್ಟ್ ಇದೆ. ಆಮೇಲೆ 3 ಜನ ಸೊಸೆಯಂದರು, ಅವರು ಗಂಡನಿಗೆ ತಕ್ಕ ಹೆಂಡತಿಯಾಗಿ, ಸಂಸ್ಥೆಗೆ ಒಳ್ಳೆ ಶಿಕ್ಷಕರಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ಅವ್ರದ್ದೆಲ್ಲದೂ ಶ್ರಮ, ಶ್ರದ್ಧೆ ಈ ಸಂಸ್ಥೆಗೆ ಸಿಕ್ಕಿದ್ದು ಅದೊಂದು ಅದೃಷ್ಟ ಅಂತ ಅನ್ನಬೇಕು.
ಮ್ಯಾಮ್ ಶಾಲೆ ಆಗಿ ಆರಂಭಗೊಂಡ ಸಿದ್ಧಗಂಗಾ ಸಂಸ್ಥೆ ಕಾಲೇಜಾಗಿ ಹಾಸ್ಟೆಲ್ ಆಗಿ ಎಕ್ಸ್ಟೆಂಡ್ ಆಗುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಮ್ಮೆ ನಮ್ಮ ರಿಸಲ್ಟ್ ಎಲ್ಲ ನೋಡಿ ಸ್ವಾಮೀಜಿಯವರು ಪ್ರತಿ ವರ್ಷವೂ ಶಿವಣ್ಣ ಸರ್ ಅವರು ರಿಸಲ್ಟು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ವಿ ನಾವು. ಮಕ್ಕಳಿಗೆ ಖುಷಿಯಾಗಲಿ, ತಮ್ಮ ಫೋಟೋ ಪೇಪರ್ನಲ್ಲಿ ಬಂದಿದೆ ಅಂದರೆ ಅವ್ರಿಗೊಂಥರ ಥ್ರಿಲ್ ಅದು. ಆ ಪೇಪರ್ ತೊಗೊಂಡೋಗಿ ಸ್ವಾಮೀಜಿಯವ್ರಿಗೆ ಕೊಡ್ತಾಯಿದ್ರು. ಆ ರಿಸಲ್ಟೆಲ್ಲ ನೋಡಿ ಸ್ವಾಮೀಜಿಯವರು ಇಷ್ಟು ಒಳ್ಳೆ ರಿಸಲ್ಟ್ ಇದೆ, SSLC ಆದಮೇಲೆ ಈ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಶಿವಣ್ಣ ಅಂತ ಕೇಳಿದ್ರು. ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗ್ತಾರೆ ಬುದ್ಧಿ ಅಂತ ಅವ್ರು ಹೇಳಿದ್ರು. ಯಾಕೆ ನೀನೇ ಒಂದು ಕಾಲೇಜ್ ಶುರು ಮಾಡಬಾರ್ದು ಅಂತ ಸ್ವಾಮೀಜಿಯವರು ಸಜೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಸ್ವಾಮೀಜಿಯವರು ಹೇಳಿದ್ದಾರೆ ನಾನು ಕಾಲೇಜ್ ಮಾಡಲೇಬೇಕು ಅಂಥೇಳಿ 2007 ಕಾಲೇಜು ಪ್ರಾರಂಭ ಮಾಡಿದ್ರು. ಹಾಸ್ಟೆಲ್ ಕೂಡ ಅವಾಗ ಇಲ್ಲ, ಸ್ಟಾರ್ಟಿಂಗಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಅಂದರೆ ಲೋಕಲ್ ಮಕ್ಕಳೇ ಹೆಚ್ಚು ಬರ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಇಯರು ಅಕ್ಕಪಕ್ಕ ಊರುಗಳಿಂದ ಜಿಲ್ಲೆಗಳಿಂದ ಎಲ್ಲ ಮಕ್ಕಳು ಬರೋಕ್ಕೆ ಶುರು ಆದರು. ಆ ಮಕ್ಕಳಿಗೆ ನಾವೇ ಮನೆಯಲ್ಲೇ ಅಡುಗೆ ಮಾಡಿ ನೋಡ್ಕೊಳ್ತಾ ಇದ್ವಿ. ಬರ್ತಾ ಬರ್ತಾ ಮಕ್ಕಳ ಸಂಖ್ಯೆ 100ಕ್ಕಿಂತ ಜಾಸ್ತಿ ಆದಾಗ ನಾನು ಸೊಸೆದಿರು ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಎಷ್ಟಿತ್ತು ಮ್ಯಾಮ್ ಸ್ಟ್ರೆಂತ್ ಅವಾಗ? ಆವಾಗೊಂದು 35 ಮಕ್ಕಳಿದ್ರು. 35-45 ತನಕ ಮಾಡಿದ್ವಿ. ಆಮೇಲೆ ನಮ್ಗೆ ಅದು ಹೆವಿ ಅಂತ ಅನ್ನಿಸ್ತು. ಮತ್ತು ಅವ್ರು ಕೇಟ್ರಿಂಗ್ನವ್ರಿಗೆ ಕೊಟ್ವಿ. ಅವ್ರಿಗೊಂದು ಸುಸಜ್ಜಿತವಾದ ಹಾಸ್ಟೆಲ್ಲು ಮಾಡಿ ಎಲ್ಲ ಫೆಸಿಲಿಟೀಸು ಕೊಟ್ಟು ಈಗ ಸುಮಾರು 800 ಮಕ್ಕಳಿದ್ದಾರೆ. ಮೊದಲು ಒಂದು ಗರ್ಲ್ಸ್ ಹಾಸ್ಟೆಲ್ಲು ಅಂತಂದರೆ ನಮ್ಮ ಮನೆ ಮೇಲೆ 2 ರೂಮ್ ಕೊಟ್ಟಿದ್ವಿ ಅವರಿಗೆ. ಕಡಿಮೆ ಇದ್ದರು ಅವರು, ಒಂದು 15 ಮಕ್ಕಳಿದ್ದರು. ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಮಕ್ಕಳು. ಬಾಯ್ಸ್ ಒಂದು 10-15 ಜನ ಇದ್ದರು, ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟಿದ್ವಿ. ಆಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹಾಸ್ಟೆಲ್ಲು ಮಾಡಲೇಬೇಕು ಸಪ್ರೇಟು ಅಂತಂದು ಈಗ ಫುಲ್ ಪ್ಲೆಡ್ಜ್ಡ್ ಹಾಸ್ಟೆಲ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ ಮಕ್ಕಳಿಗೆ. ಮತ್ತು ಮೆಸ್ಸು ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅಡುಗೆನೂ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ಅವರು. ಹಾಸ್ಟೆಲ್ನಲ್ಲಿ ಮಕ್ಕಳು ಮನೆ ಫೀಲಿಂಗ್ನಲ್ಲಿದ್ದಾರೆ, ಏನೂ ತೊಂದರೆ ಇಲ್ಲ. ಈಗ 800 ಹಾಸ್ಟೆಲ್ನಲ್ಲಿದ್ದಾರೆ. ಹಾಸ್ಟೆಲಲ್ಲಿ ಟೋಟಲ್ ಪಿ ಯು ಸ್ಟ್ರೆಂತ್ ಎಷ್ಟು? 1600 ಇದೆ. ಇದು ಸೇಫ್ ಪ್ಲೇಸು ಅಂತ ಹೇಳಿ ಪೇರೆಂಟ್ಸ್ಗೆ ಅನಿಸಿದೆ. ಅಂದರೆ ನಾವು ಮ್ಯಾನೇಜ್ಮೆಂಟ್ನವರು ಇದೆ ಕ್ಯಾಂಪಸಲ್ಲಿ ಇರ್ತೀವಿ, ಆಮೇಲೆ ಲೆಕ್ಚರರ್ಸು ಅವೈಲೇಬಲ್ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಬೋದು. ಜೊತೆಗೆ ಮಕ್ಕಳನ್ನು ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ತಾರೆ. ಆಮೇಲೆ ಜಯಂತ್ ಅವರು ಅಂದರೆ ನನ್ನ 2ನೇ ಮಗ, ಅವರು ಡಾಕ್ಟ್ರು, ನನ್ನ ಮೊಮ್ಮಗ ಡಾಕ್ಟ್ರು. ಹಾಗಾಗಿ ಏನಾದರೂ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆದರೆ ಡಾಕ್ಟರ್ಸು ಅಲ್ಲೇ ಇಂಡೋರಲ್ಲೇ ಇರ್ತಾರೆ. ಇದೆಲ್ಲ ಪೇರೆಂಟ್ಸ್ನ ಒಂಥರ ಕಾನ್ಫಿಡೆನ್ಸ್ಗೆ ತೊಗೊಂಡಿದೆ. ಮಕ್ಕಳು ಸೇಫ್ಟಿ ನೋಡ್ತಾ ಇದ್ದಾರೆ. ಒಳ್ಳೆ ಕೋಚಿಂಗ್ ಇದೆ. ಮತ್ತು ತುಂಬ ಮಕ್ಕಳು ನೀಟ್ ಎಕ್ಸಾಮ್ನಲ್ಲಿ ಒಳ್ಳೆ ಪರ್ಫಾಮೆನ್ಸ್ ಮಾಡಿದ್ದಾರೆ, JEE ಎಕ್ಸಾಮ್ನಲ್ಲಿ ಪರ್ಫಾಮೆನ್ಸ್ ಮಾಡಿದ್ದಾರೆ. ಇದೆಲ್ಲ ಪೇರೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಈಗ ಸುಮಾರು 320 ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದೀವಿ ನಾವು PUನಲ್ಲಿ. ಫ್ರೀ ಎಜುಕೇಷನ್ ಅಂತಂದರೆ ಅವರು ಮಾರ್ಕ್ಸ್ ಮೇಲೆ 600+ ಇದ್ದರೆ ಅವ್ರಿಗೆ 2 ವರ್ಷ ಫ್ರೀ ಕೊಡ್ತೀವಿ. ಅದರಲ್ಲಿ ಕೆಲವು ಬಡ ಮಕ್ಕಳು ಉಪಯೋಗ ಪಡೀತಾ ಇದ್ದಾರೆ. ಒಳ್ಳೆ ಮಾರ್ಕ್ಸ್ ತೊಗೊಂಡು ಮುಂದೆ ಎಜುಕೇಷನ್ ಪಡ್ಕೊಳ್ಳೋಕ್ಕಾಗದೇ ಇರೋವಂಥ, ಈಗ ಗೊತ್ತಿದೆ ನಿಮಗೆ ಎಜುಕೇಷನ್ ಕಾಸ್ಟ್ಲಿ ಅಂಥ ಮಕ್ಕಳಿಗೆಲ್ಲ ತುಂಬ ಉಪಯೋಗ ಆಗ್ತಾಯಿದೆ ನಮ್ಮಲ್ಲಿ. ಸಿದ್ಧಗಂಗಾ ಸಂಸ್ಥೆ ಓಪನ್ ಆಗಾದ್ಮೇಲೆ, ಅಂದರೆ ಈ KTJ ನಗರದಲ್ಲೇ ಓಪನ್ ಆಗಾದ್ಮೇಲೆ ಮ್ಯಾಮ್ ಅವಶ್ಯಕತೆ ಇರೋರಿಗೆ ಜಾಸ್ತಿ ಎಜುಕೇಷನ್ ಸಿಕ್ತು ಅಂತ ಅನಿಸುತ್ತೆ. ಹಾಂ, ಖಂಡಿತ ಅಲ್ವಾ ಮ್ಯಾಮ್? ಸುತ್ತಮುತ್ತ ಎಲ್ಲ ಮಕ್ಕಳು ಬಹುಶಃ ಈ ಸಂಸ್ಥೆ ಇಲ್ಲದೆ ಹೋಗಿದ್ದರೆ ಅವ್ರಿಗೆಲ್ಲ ಇಷ್ಟು ಕ್ವಾಲಿಟಿ ಎಜುಕೇಷನ್ ಸಿಗ್ತಿರಲಿಲ್ಲ ಅಂದ್ಕೊಳ್ತೀನಿ. ಕ್ವಾಲಿಟಿ ಎಜುಕೇಷನ್ ಇದ್ದರೂ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಈ ಸುತ್ತಮುತ್ತ ಇರೋ ಪೇರೆಂಟ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ. ನಮ್ಮ ಏರಿಯಾದಲ್ಲಿ ಇಂಥ ಒಂದು ಸಂಸ್ಥೆ ಆಗಿರೋದು ನಮ್ಮೆಲ್ಲರ ಭಾಗ್ಯ ಅಂತ. ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಅವ್ರಿಗೆ ಇದು ನಮ್ಮ ಸಂಸ್ಥೆ. ಈಗ ಭಾಳಷ್ಟು ಸಂಸ್ಥೆಗಳಲ್ಲಿ ಪಾಸ್ಔಟ್ ಆದಮೇಲೆ ಸಂಸ್ಥೆಗೂ ಟೀಚರ್ಸ್ಗೂ ಆ ಒಂದು ಬಾಂಧವ್ಯ ಕಂಟಿನ್ಯೂ ಆಗೋದಿಲ್ಲ. ಬಟ್ ಇಲ್ಲಿ ಹಾಗಿಲ್ಲ.
1970 ಬ್ಯಾಚಿಂದನೂ ಮಕ್ಕಳು ಬಂದು ಯಾವಾಗಲಾದರೂ ದಾವಣಗೆರೆಗೆ ಬಂದಾಗ ಇಲ್ಲಿ ಬಂದು ಭೇಟಿ ಮಾಡಿ, ಆಮೇಲೆ ಆ ಹಳೇ ಸ್ಕೂಲ್ನಲ್ಲಿ ಓದಿರೋ ಮಕ್ಕಳಿಗೆ ನಮ್ಮ ಸ್ಕೂಲ್ ಕ್ಯಾಂಪಸ್ ಇಷ್ಟು ದೊಡ್ಡದಾಗಿದೆ, ಅದೊಂದು ಸಂಭ್ರಮ ಅವ್ರಿಗೆ. ಖುಷಿಪಟ್ಟು ಹೋಗ್ತಾರೆ. ನಿಮ್ಮ ಸ್ಟಾಫ್ ಬಗ್ಗೆ ಒಂದೆರಡು ಮಾತು ಅಂದ್ರೆ ನಮ್ಮ ಸ್ಟಾಫು ನಮ್ಮ ಸ್ಟ್ರೆಂತ್. ಅವರು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋದ್ರಿಂದನೇ ಸಿದ್ಧಗಂಗಾ ಇವತ್ತಿಷ್ಟು ಹೆಸರು ಪಡೆಯೋದಕ್ಕೆ ಸಾಧ್ಯ. ಅದು ಈ ಜಾಗದ ಮಹಿಮೆನೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯವರು ಓಡಾಡಿದ್ದಾರೆ. ಇನ್ನೊಬ್ಬರು ಮರಿಸ್ವಾಮಿಗಳು ಅಂತ ಅವರು ದುರ್ದುಂಡೇಶ್ವರ ಮಠದವರು, ಅವರು ಕೂಡ ನಡೆದಾಡಿದ ಜಾಗ, ಅವರೆಲ್ಲ ಆಶೀರ್ವಾದ ಮಾಡಿದ ಜಾಗ. ಇನ್ನೂ ಭಾಳಷ್ಟು ಸ್ವಾಮೀಜಿಗಳವರು, ದೊಡ್ಡ ದೊಡ್ಡ ಸಾಹಿತಿಗಳು ಅವರೆಲ್ಲ ಬಂದು ಹೋದಂಥ ಜಾಗ. ಬಹುಶಃ ಇದು ಸ್ಥಳ ಮಹಿಮೆ ಅಂತ ಅಂದ್ಕೊಳ್ತೇನೆ. ಒಳಗೆ ಬಂದವ್ರಿಗೆ ಇದು ನಮ್ಮದು ಅನ್ನೋ ಒಂದು ಆತ್ಮೀಯತೆ ಉಂಟಾಗುತ್ತೆ. ಹಾಗಾಗಿ ಆ ಭಾವನೆಯಿಂದ ಕೆಲಸ ಮಾಡ್ತಾರೆ, ಸಂಬಳಕ್ಕೆ ಅಂತ ಕೆಲಸ ಮಾಡಲ್ಲ ಅವರು. ಈ ಮಕ್ಕಳು ನಮ್ಮವರು, ಇದು ನಮ್ಮ ಸಂಸ್ಥೆ ಅಂತ. ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಸಿಕ್ಕಿದಾಗಲೂ ಕೂಡ ಬಿಟ್ಟು ಹೋಗೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ನಮಗೆ ಇಲ್ಲಿ ಸಿಕ್ಕಷ್ಟು ಪ್ರೋತ್ಸಾಹ, ಆಮೇಲೆ ಇಲ್ಲಿ ನಾವು ಕೂಡ ಟ್ರೈನಪ್ ಮಾಡ್ತಾ ಇರ್ತೀವಿ ಅವ್ರನ್ನ. ಇದು ಹೀಗಲ್ಲ, ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಹೀಗೆ ಅಂತ ಎಷ್ಟೋ ವಿಷಯಗಳನ್ನ ನಾವಿಲ್ಲಿ ಕಲ್ತ್ಕೊಂಡಿದ್ದೀವಿ. ಅದು ಕೂಡ ಅವ್ರಿಗೊಂದು ಕೃತಜ್ಞತೆ ಇರುತ್ತೆ. ಟೀಚರ್ಸು ಬರ್ತಾರೆ, ಅವರೇ ಸ್ಟೂಡೆಂಟ್ಸು ಎಷ್ಟೇ ದೊಡ್ಡ ಪೋಸ್ಟಲ್ಲಿದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಅದೊಂದು ಗ್ರ್ಯಾಟಿಟ್ಯೂಡು. ಟೀಚರ್ಸು ನಾವಿಲ್ಲಿ ಕೆಲಸ ಮಾಡಿದ್ವಿ ಮುಗೀತು ಅಂತ ಬಾಂಧವ್ಯ ಕಳ್ಕೊಳ್ಳೋದಿಲ್ಲ. ಅವ್ರು ಯಾವುದೇ ಊರಿನಲ್ಲಿದ್ದರೂ ದಾವಣಗೆರೆಗೆ ಬಂದಾಗ, ಏನಾದರೂ ಅಕೇಶನ್ ಇದ್ದರೆ ಬಂದಾಗ, ನಮ್ಮ ಸ್ಕೂಲು ಎಷ್ಟು ದೊಡ್ಡದಾಗಿದೆ ಮೇಡಮ್ ಅಂತ ಹೇಳಿ ತುಂಬ ಸಂತೋಷ ಪಡ್ತಾರೆ. ಆಮೇಲೆ ನಾನು ಆ ಕ್ಲಾಸಲ್ಲಿ ಪಾಠ ಮಾಡ್ತಾಯಿದ್ದೆ, ಅವರು ಸ್ಟೂಡೆಂಟ್ಸ್ನ ಜ್ಞಾಪಿಸ್ಕೊಳ್ತಾರೆ ಅವರು. ಆಮೇಲೆ ಇಲ್ಲಿ ಅವರು ಸೀನಿಯರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಮಾತಾಡಿಸ್ತಾರೆ. ಇದು ಒಂಥರ ದೊಡ್ಡ ಫ್ಯಾಮಿಲಿ. ಸಿದ್ಧಗಂಗಾ ಅನ್ನೋದು ಒಂದು ದೊಡ್ಡ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಇದ್ದೀವಿ ನಾವು. ಇಲ್ಲಿ ಆಯಾದಿಂದ ಹಿಡಿದು ಯಾರೇ ಎಷ್ಟೇ ಕೆಳಮಟ್ಟದ ಕೆಲಸ ಇದ್ರೂ ಅವ್ರಿಗೆಲ್ಲರಿಗೂ ಇದು ಒಂಥರ ಆತ್ಮೀಯತೆ ತಂದುಕೊಟ್ಟಿದೆ. ಮತ್ತು ಎಲ್ಲರೂ ಗೌರವಿಸ್ತಾರೆ, ಅದೊಂದು ವಿಶೇಷ ಇಲ್ಲಿ. ಎಷ್ಟಿದ್ದಾರೆ ಮ್ಯಾಮ್ ಸ್ಟಾಫ್ ಎಲ್ಲ 300 ಮೇಲಿದೆ ಮೇಡಮ್. ಟೀಚಿಂಗ್ ಸ್ಟಾಫ್ 300 ಇದೆ, ಮತ್ತು ಮೇಲಿನ ಸ್ಟಾಫ್ ಎಲ್ಲ ಒಂದು 70 ಜನ ಇದ್ದಾರೆ. ಡ್ರೈವರ್ಸು, ಅವರು ಕಂಡಕ್ಟರ್ಸು ಎಲ್ಲ ಒಬ್ಬರು ಅಂತಲ್ಲ, ಎಲ್ಲರೂ ಕೂಡ ನಾವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀವಿ ಅವ್ರನ್ನ. ಆಮೇಲೆ ಸ್ಕೂಲ್ ಫಂಕ್ಷನ್ ಆಗಿರಲಿ ಅಥವಾ ಬೇರೆ ಏನಾದರೂ ಫಂಕ್ಷನ್ಗಳಿರಲಿ, ಅವರೆಲ್ಲರೂ ಸೇರಿಕೊಳ್ತಾರೆ, ಎಲ್ಲರೂ ನಮಗೆ ಕೈ ಜೋಡಿಸ್ತಾರೆ. ನಿಮ್ಮ ಸ್ಟೂಡೆಂಟ್ಸು ಇಲ್ಲಿ ಕಲ್ತಿರೋ ಅಂಥ ಸಿದ್ಧಗಂಗಾ ಸಂಸ್ಥೆನಲ್ಲಿ ಕಲ್ತಿರೋ ಅಂಥ ಸ್ಟೂಡೆಂಟ್ಸು ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಮ್ಯಾಮ್. ಅವ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅವರು ಬರ್ತಾರೆ, ಇವಾಗಲೂ ನಿಮಗೆ ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಬಂದಾಗ ಮಾತಾಡಿಸ್ದೆ ಹೋಗೋದೇ ಇಲ್ಲ. ಅವರು ಬಂದು ಮಾತಾಡಿಸಿ ಅವ್ರದ್ದೇನು ಬೆಳವಣಿಗೆ ಇದೆ ಅದನ್ನು ಶೇರ್ ಮಾಡಿಕೊಂಡು, ನಾನು ಏನು ಪಡ್ಕೊಂಡಿದ್ರು ಅದು ಈ ಸಂಸ್ಥೆಯಿಂದ ಅನ್ನೋ ಒಂದು ಕೃತಜ್ಞತೆ ಅವರಲ್ಲಿದೆ. ನಾವಿಲ್ಲಿ ಕಲ್ತಿದ್ದೆ ನಮ್ಮನ್ನು ಈ ಲೆವೆಲ್ಗೆ ತೊಗೊಂಡು ಹೋಯ್ತು ಅಂತ. ಮತ್ತು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಅವ್ರು ಇಲ್ಲಿ ಬಂದಾಗ ನಮ್ಮ ಮಕ್ಕಳ ಥರನೇ ಇರ್ತಾರೆ ಅವರು. ಯಾಕಂದರೆ ಅವ್ರು ಆಲ್ರೆಡಿ ಒಬ್ಬರು IAS ಆಫೀಸರ್ ಅಂತ ಗುರುತಿಸ್ಕೊಂಡಿರ್ತಾರೆ. IASಗಳಾಗಿದ್ದಾರೆ, IPSಗಳಾಗಿದ್ದಾರೆ, ಜಡ್ಜಸ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಆಮೇಲೆ ಕೆಲವು ಸ್ವಂತ ಬಿಸ್ನೆಸ್ ಮಾಡಿರೋರು, ದೊಡ್ಡ ಬಿಸ್ನೆಸ್ಮೆನ್ಗಳಿದ್ದಾರೆ. ಹಾಗೆ ಕೆಲ ಮಟ್ಟದಲ್ಲೂ ಇದ್ದಾರೆ. ಕೆಲವರು ಆಟೋ ಡ್ರೈವರ್ಸ್ ಇದ್ದಾರೆ, ಅಥವಾ ಯಾವುದಾದ್ರೂ ಆಫೀಸ್ನಲ್ಲಿ FDA SDA ಈ ಥರ ಎಲ್ಲ ಆಗಿರೋರು. ಎಲ್ಲ ಲೆವೆಲ್ನಲ್ಲೂ ನಮ್ಮ ಸ್ಟೂಡೆಂಟ್ಸು ಇದ್ದಾರೆ. ಎಷ್ಟು ಹೆಮ್ಮೆ ಅನಿಸುತ್ತೆ ತುಂಬ ಹೆಮ್ಮೆ. ಎಲ್ಲ ನೋಡಿದಾಗ ನಂದು ಈ ಡೆಡಿಕೇಶನ್ಗೆ ಒಂದು ಸಾರ್ಥಕತೆ ಬಂತು ಅಂತ ಅನಿಸುತ್ತಾ ನಿಮಗೆ? ಅವರನ್ನೆಲ್ಲ ನೋಡಿದಾಗ ನಂದು ಈ 55 ವರ್ಷದ ಪರಿಶ್ರಮಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಾರ್ಥಕತೆ ಅನಿಸುತ್ತೆ ಅಂತ. ಒಂದು ಕಡೆ ಅಲ್ಲ, ಪೂರ್ತಿ ನನ್ನ ಜೀವನನೇ ಸಾರ್ಥಕ ಆಯಿತು ಅಂದ್ಕೊಳ್ತೀನಿ ನಾನು. ಬೇರೆ ಕಡೆ ಎಲ್ಲಾದರೂ ಇದ್ದಿದ್ರೆ ನಾನು ಒಬ್ಬಳು ಟೀಚರ್ ಆಗ್ತಾಯಿದ್ದೆ. ಆ್ಯಕ್ಚುಲಾಗಿ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. ನಾನು ಸುಂಟಿಕೊಪ್ಪ ಅನ್ನೋ ಊರಿನಲ್ಲಿ ಗ್ರ್ಯಾಜುಯೇಟ್ ಹೆಡ್ ಮಿಸ್ಟ್ರೆಸ್ ಆಗಿ ವರ್ಕ್ ಮಾಡಿದೆ ಒಂದು 6 ತಿಂಗಳು.
ಈಗಿದ್ದಿದ್ರೆ ಮೋಸ್ಟ್ಲಿ ನನ್ನ ಸರ್ವಿಸ್ಗೆ ಡೈರೆಕ್ಟ್ರಾಗಿ ರಿಟೈರ್ಡ್ ಆಗ್ತಿದ್ದೆ ಅನಿಸುತ್ತೆ. ಒಂದು ಸ್ಟೇಟ್ ಆಫೀಸರಾಗಿ ರಿಟೈರ್ಡ್ ಆಗ್ತಾಯಿದ್ದೆ. ಬಟ್ ಅಲ್ಲೂ ಒಂದು ಸೀಮಿತ ರೆಕಗ್ನಿಷನ್ ಸಿಗ್ತದೆ, ಇಷ್ಟು ಗೌರವ ಅದು ಸಿಗ್ತಿರ್ಲಿಲ್ಲ. ಇದು ಒಂಥರ ಗಿವ್ ಆ್ಯಂಡ್ ಟೇಕ್ ಪ್ರೋಸೆಸ್ ಇದ್ದ ಹಾಗೆ ಮೇಡಮ್. ನಾವು ಎಷ್ಟು ಮಗದು ಕೊಡ್ತೀವಿ ಅಷ್ಟು ನಮಗೆ ರಿಟರ್ನ್ ಸಿಗುತ್ತೆ. ನಾವು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅವರು ಅಷ್ಟು ಪ್ರೀತಿ ಮಾಡ್ತಾರೆ. ಡಬಲ್ ಸಿಗ್ತಾ ಇರುತ್ತೆ ಅದೆಲ್ಲ. ಮಕ್ಕಳನ್ನ ತಿದ್ದೋದು ತುಂಬ ಸುಲಭ ಮೇಡಮ್. ನಾವು ಪ್ರೀತಿಯಿಂದ ಅವ್ರನ್ನ ಗೆಲ್ಲಬೇಕು. ಎಷ್ಟೇ ತುಂಟ್ರಿದ್ರೂ ಅವರು ಸಾಧು ಆಗಿಬಿಡ್ತಾರೆ. ಮ್ಯಾಮ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ ಏನಾದ್ರು? ಸರ್ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳೋವಂಥದ್ದಲ್ಲ. ಈ ಸಂಸ್ಥೆ ಕಟ್ಟೋದಕ್ಕೆ ಅವರು ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ರು. ಅವರು ಉಸಿರಲ್ಲೂ ಸಿದ್ಧಗಂಗಾ ಅನ್ನೋದೇ ಇತ್ತು. ಆಮೇಲೆ ಕೊನೆಯ ಉಸಿರು ತನಕನೂ ಅವರು ಸಂಸ್ಥೆ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾಯಿದ್ರು. ಅವರಿಗೆ ಮಾತು ನಿಂತು ಹೋದಾಗ್ಲೂ ಕೂಡ ಸಂಸ್ಥೆನ ನೋಡಿ ಸಂತೋಷ ಪಡ್ತಾಯಿದ್ರು ಅವರು. ಆಮೇಲೆ ಒಂದೊಂದು ಬೆಳವಣಿಗೆನೂ ಅವರು ಅಷ್ಟೊಂದು ಸಂಭ್ರಮಿಸ್ತಾಯಿದ್ರು. ಒಂದು ರೂಮ್ ಕಟ್ಟಿದ್ರೆ, ಒಂದು ಬ್ಲಾಕ್ ಕಟ್ಟಿದ್ರೆ ಅಷ್ಟು ಖುಷಿ ಅವ್ರಿಗೆ. ಅದನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋರು. ಇದು ನೋಡು ನನ್ನ ಮಕ್ಕಳು ಕಟ್ಟಿದ್ದು. ಮಕ್ಕಳು ಅಂದರೆ ಅವರ ದೃಷ್ಟಿನಲ್ಲಿ ಶಾಲೆ ಮಕ್ಕಳು. ಅವ್ರು ಯಾವತ್ತೂ ನನಗೆ 3 ಮಕ್ಕಳು ಅಂತ ಹೇಳಲಿಲ್ಲ. ಯಾರಾದರೂ ಶಿವಣ್ಣವ್ರೆ ಎಷ್ಟು ಮಕ್ಕಳು ಅಂತ ಕ್ಯಾಶುವಲ್ ಆಗಿ ಕೇಳಿದ್ರು ನನಗೆ 5,000 ಮಕ್ಕಳು, 6,000 ಮಕ್ಕಳು ಹೀಗೆ ಹೇಳ್ತಾ ಇದ್ದಿದ್ದು ಅವರು. ಅವರು ಯಾವತ್ತೂ ತಮ್ಮ ಸ್ವಂತ ಮಕ್ಕಳು ಅಂತ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಅವರು. ಎಲ್ಲ ಸಂಸ್ಥೆನಲ್ಲಿರೋ ಪ್ರತಿಯೊಬ್ಬರು ನನ್ನ ಮಕ್ಕಳೇ ಅನ್ನೋ ಭಾವನೆ ಇತ್ತು. ಇದೆಲ್ಲ ನನ್ನ ಮಕ್ಕಳು ಕಟ್ಕೊಟ್ಟಿದ್ದು ಅಂತನೋ. ಆಮೇಲೆ ಆ ಬಿಲ್ಡಿಂಗ್ ಕಟ್ಟುವಾಗ ಸ್ಕೂಲ್ ಮಕ್ಕಳೆಲ್ಲ ಇನ್ವಾಲ್ವ್ ಆಗಿದ್ದರು. ಹೊಸದಾಗಿ ಇಲ್ಲಿಗೆ ಬಂದ್ವಲ್ಲ, ಇಟ್ಟಿಗೆ ತಕ್ಕೊಡೋದು, ಮರಳು ತಕ್ಕೊಡೋದು, ಮಕ್ಕಳು ಶ್ರಮದಾನ ಮಾಡ್ತಾಯಿದ್ರು. ಅದನ್ನು ಸುನೀತಾ ಹೇಳಿದ್ರು. ನಿಮ್ಮ ಹತ್ರ ಮಾತಾಡ್ಕೊಂಡು ಹೋದಾದ್ಮೇಲೆ ನಾನು ಕಾಲ್ ಮಾಡಿದ್ದೆ. ಹೇಳಿದ್ಲು ಸುನೀತಾ ನನಗೆ, ನಾವು ಅದಕ್ಕೆ ಆ ಬಿಲ್ಡಿಂಗ್ಗೆ ಇಟ್ಟಿಗೆ ಮಣ್ಣು ಎಲ್ಲ ನಮ್ಮ ಸ್ಕೂಲ್ ಅದು ಅಂತ ಹೇಳಿದ್ಲು. ಅವರು ಇವತ್ತಿಗೂ ಆ ಗೋಡೆ ಎಲ್ಲ ಮುಟ್ಟಿ ಅಷ್ಟು ಖುಷಿ ಪಡ್ತಾರೆ. ನಮ್ಮ ಪರಿಶ್ರಮದ ಇದು ಅಂತ. ಒಂದು ಲೋಡ್ ಇಟ್ಟಿಗೆ ಬಂತು ಅಂದರೆ ಒಂದು ಅರ್ಧ ಗಂಟೆ ಒಳಗೆ ಖಾಲಿ ಮಾಡಿಬಿಡೋರು ಮಕ್ಕಳು. ಅವರವರೇ ವಾಲಂಟಿಯರಾಗಿ ಪೀರಿಯಡಲ್ಲಿ ಲೈನ್ ಮಾಡ್ಕೊಂಡು ನಿಂತ್ಕೊಳ್ಳೋರು, ಪಾಸ್ ಮಾಡೋರು. ಈಗ ಪೇರೆಂಟ್ಸು ತುಂಬ ಡೆಲಿಕೇಟ್ ಆಗಿದ್ದಾರೆ. ಮಕ್ಕಳ ಹತ್ರ ಎಲ್ಲ ಶ್ರಮದಾನ ಮಾಡಿಸೋದು ಅದೆಲ್ಲ ಈಗ ಒಪ್ಪೋದಿಲ್ಲ, ಅಥವಾ ನಮ್ಗೆ ಅದನ್ನು ಮಾಡಿಸ್ಕೊಳ್ಳೋ ಪ್ರಮೇಯ ಬಂದಿಲ್ಲ. ಆವಾಗ ಮಕ್ಕಳ ಮಾಡಲಿ ಅಂತ ಪೇರೆಂಟ್ಸು ನೋಡ್ಕೊಂಡು ಖುಷಿ ಪಡೋರು. ನಮ್ಮ ಮಕ್ಕಳು ಇಲ್ಲಾದರೂ ಕಸ ಗುಡ್ಸೋಕೆ ಹಚ್ಚಿರಿ ಅವ್ರನ್ನ, ಮನೆಗಳಲ್ಲಂತೂ ಮಾಡಲ್ಲ, ಇಲ್ಲಾದರೂ ಮಾಡಲಿ, ಸ್ಕೂಲು ಅಂದರೆ ದೇವಸ್ಥಾನ ಇದ್ದ ಹಾಗೆ ಅಂತ ಪೇರೆಂಟ್ಸ್ ಅಷ್ಟು ಸಪೋರ್ಟಿವ್ ಆಗಿದ್ರಪ್ಪ. ನನಗೆ ಆಶ್ಚರ್ಯ ಅನಿಸುತ್ತೆ. ಅವರು ಯಾರೂ ಅಪೋಸ್ ಮಾಡಲಿಲ್ಲ. ಆವಾಗಿನ ಪೇರೆಂಟ್ಸ್ಗೂ ಇವಾಗಿನ ಪೇರೆಂಟ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಆವಾಗಿನ ಪೇರೆಂಟ್ಸು ಮಕ್ಕಳನ್ನ ಒಂದು ಕಟ್ಟುನಿಟ್ಟಲ್ಲಿ ಬೆಳೆಸ್ತಾಯಿದ್ರು. ಅಂದರೆ ಮಕ್ಳಿಗೂ ಆ ಒಂದು ಭಯ ಇರೋದು ಪೇರೆಂಟ್ಸು ಅಂತಂದರೆ. ಈಗ ಸ್ವಲ್ಪ ನಾಗರಿಕತೆ ಬೆಳೆದ ಹಾಗೆಲ್ಲ, ಆಮೇಲೆ ಈ ಮೊಬೈಲ್ಗಳು ಬಂದ ಮೇಲೆ ಅವರ ಆ್ಯಟಿಟ್ಯೂಡ್ನಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಎಲ್ಲರೂ ಅಂತಲ್ಲ, ಎಲ್ಲೋ ಕೆಲವರಲ್ಲಿ ಸ್ವಲ್ಪ ಹಠಮಾರಿತನ, ನಾನೇ ಹೆಚ್ಚು ಅನ್ನೋ ಭಾವನೆ ಆ ಥರ ಇದೆ. ಬಟ್ ಅದು ಕೂಡ ಸರಿ ಹೋಗುತ್ತೆ ಕ್ರಮೇಣ. ಮತ್ತೀಗ ನಮ್ಮಲ್ಲಿ ಇರೋ ಅಂದರೆ ಹೈಸ್ಕೂಲಿಂದ PU ಅದೊಂದು ಟೀನೇಜ್ ಅಲ್ಲ, ಆ ಏಜ್ನಲ್ಲಿ ಅವರಲ್ಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಹಾರ್ಮೋನ್ ಡೆವಲಪ್ ಆದ ಹಾಗೆ ಅವರಲ್ಲಿ ಬಯಾಲಜಿಕಲಾಗಿ ಚೇಂಜಸ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ತಿಳುವಳಿಕೆ ಬಂದ ಮೇಲೆ ಸರಿ ಮಾಡ್ಕೊಳ್ತಾರೆ. ಬಟ್ ಮೆಜಾರಿಟಿ ಮಕ್ಕಳು ತುಂಬ ಒಳ್ಳೆಯವರಿದ್ದಾರೆ. ಮ್ಯಾಮ್ ಸರ್ ಕೊನೆಯ ದಿನಗಳಿಗೆ ಸರ್ ಒಂದು 3 ವರ್ಷ ತುಂಬ ಇನ್ಯಾಕ್ಟಿವ್ ಆಗಿದ್ದರು. ಅಂದರೆ ಅವರು ಈ ಬಾಹ್ಯ ಪ್ರಪಂಚದ ವಿಷಯಗಳು ಅಷ್ಟು ಬೇಗ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅಂದರೆ ನಮ್ಮ ಜೊತೆಗಿದ್ದರು. ಅವರು ಇದ್ದಾರೆ ಅನ್ನೋದೇ ನಮಗೊಂದು ಶಕ್ತಿ. ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಒಂದು ಶಕ್ತಿ ಇತ್ತು. ಈಗಲೂ ನಮಗೆ ಅವರಿಲ್ಲ ಅಂತ ಅನಿಸೋದೇ ಇಲ್ಲ. ನಮ್ಮ ಜೊತೆಗೆ ಇದ್ದಾರೆ, ಎಲ್ಲೋ ಕೂತಿದ್ದಾರೆ, ಎಲ್ಲೋ ಓಡಾಡ್ತಾ ಇದ್ದಾರೆ ಅನ್ನೋದೇ ಭಾವನೆ.
ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಇವತ್ತಿಗೂ ಅನಿಸಿಲ್ಲ. ಅದೇ ಪ್ರಶ್ನೆ ಕೇಳ್ತಾ ಇದ್ದೆ ನೆಕ್ಸ್ಟ್, ಸರ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಮಿಸ್ ಅನ್ನೋ ಪದನೇ ಇಲ್ಲ. ಇಲ್ಲೇ ಎಲ್ಲೋ ಇದ್ದಾರೆ ಸರ್, ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು feel. ಯಾಕಂದರೆ ಅವರು ಇದ್ದಾಗಲೂ ಕೂಡ ಎಲ್ಲ ಓಡಾಡಿಕೊಂಡು ಸುತ್ತಾಡ್ಕೊಂಡು ಬರೋರು. ಹಾಗಾಗಿ ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಇದ್ವಿ. ಈಗಲೂ ಅವರೆಲ್ಲ ಹೋಗಿದ್ದಾರೆ, ಬರ್ತಾರೆ, ಎಲ್ಲ ಓಡಾಡ್ತಾ ಇದ್ದಾರೆ ಅಂತ ಅದೇ ಭಾವನೆ ಇರುತ್ತೆ. ಮಿಸ್ ಮಾಡ್ಕೊಂಡಿಲ್ಲ ನಾವು, ನಮ್ಮ ಜೊತೆಗೆ ಇದ್ದಾರೆ ಅವರು. ಮ್ಯಾಮ್ ಕೊನೆಯದಾಗಿ ಇವಾಗಿನ ಯೂತ್ಸಿಗೆ ಏನು ಹೇಳ್ತೀರಾ ಮ್ಯಾಮ್? ಯೂತ್ಸ್ಗೆ ಅಂತ ಪರ್ಟಿಕ್ಯುಲರಾಗಿ ಹೇಳೋದಿಲ್ಲ ನಾನು. ಎಲ್ಲ ಮಕ್ಕಳು ಒಂದು ಒಳ್ಳೆತನ ಬೆಳೆಸ್ಕೊಳ್ಬೇಕು. ಆಮೇಲೆ ವಿದ್ಯೆಗಿರೋವಂಥ ಬೆಲೆ, ವಿದ್ಯೆಗಿರೋವಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ವಿದ್ಯೆಗಿರೋ ಅಂಥ ಒಂದು ವರ್ಚಸ್ಸು, ಒಂದು ಡಿಗ್ನಿಟಿ ಬೇರೆ ಯಾವುದರಿಂದಲೂ ಸಿಗೋದಿಲ್ಲ. ಹಾಗಾಗಿ ಮಕ್ಕಳು ವಿದ್ಯಾವಂತರಾಗಬೇಕು. ಬರೀ ಪುಸ್ತಕದ ವಿದ್ಯೆ ಅಥವಾ ಮಾರ್ಕ್ಸ್ ಮೇಲೆ ಅಂತ ಹೇಳಲ್ಲ ನಾನು. ಜ್ಞಾನವಂತರಾಗಬೇಕು, ಅವ್ರ ಜೀವನವನ್ನು ಅವ್ರು ರೂಪಿಸ್ಕೊಳ್ಬೇಕು. ಮತ್ತು ಈಗ ಸೋಷಿಯಲ್ ಮೀಡಿಯಾಗಳು ಮಕ್ಕಳನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ ಸದಾ ಪೈಪೋಟಿನಲ್ಲಿ ನಡೀತಾ ಇದೆ. ಅದರಿಂದ ಮಕ್ಕಳು ದೂರ ಇರಬೇಕು ಅಂತ ಅನ್ಕೋತೀನಿ. ಎಷ್ಟು ಬೇಕೋ ಯಾವ್ದು ಬೇಕೋ, ಈ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರೆ, ಹಾಗೆ ಯಾವುದು ಒಳ್ಳೇದಿದೆಯೋ ಅದನ್ನು ಮಾತ್ರ ಆರಿಸ್ಕೊಳ್ಬೇಕು, ಕೆಟ್ಟದ್ರಿಂದ ದೂರ ಇರಬೇಕು ಅಂತ. ಈಗ ಆಮಿಷಗಳು, ಅಟ್ರ್ಯಾಕ್ಷನ್ಸು ಭಾಳಷ್ಟಿದೆ ಮಕ್ಕಳನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ. ಅದನ್ನೆಲ್ಲ ತೂಗಿ ನೋಡಿ ಅಳೆದು ಆ ಮಕ್ಕಳು ಸರಿದಾರಿನಲ್ಲಿ ಹೋಗಬೇಕು. ಸಮಾಜಕ್ಕೊಂದು ಮೆಸೇಜ್ ಕೊಡೋದು ಸಮಾಜದಲ್ಲಿ, ಸಮಾಜ ಅಂದರೆ ಪೇರೆಂಟ್ಸು, ಅವರೇ ತಾನೇ ಈಗ ಮೂಲ. ಮಕ್ಕಳಿಗೆ ತುಂಬ ಕಂಫರ್ಟ್ ಕೊಡ್ತಾ ಇದ್ದಾರೆ ಮಕ್ಕಳು, ತುಂಬ ಸುಖ ಮಕ್ಕಳಿಗೆ. ನಾವು ಪಟ್ಟ ಕಷ್ಟ, ನಾನಿಲ್ಲಿ ಎಷ್ಟೋ ಪೇರೆಂಟ್ಸ್ನ ಮಾತಾಡಿಸುವಾಗ ಅವ್ರು ಹೇಳ್ತಿದ್ದಾರೆ, ಮೇಡಮ್ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಹೇಳಿ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ, ಅವ್ರನ್ನ ಸುಖವಾಗಿರ್ತೀವಿ, ಅವ್ರು ಕೇಳಿ ತಂದು ಕೊಡ್ತೀವಿ. ನಾನು ಹೇಳ್ತೀನಿ, ಅಲ್ಲೇ ತಪ್ತಾ ಇರೋದು. ನೀವು ಕೇಳಿದ್ದು ಯಾವಾಗ ಕೈಗೆ ಎಟ್ಕತ್ತೋ ಆವಾಗ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ನೀವು ಪಟ್ಟ ಕಷ್ಟ ಅವ್ರಿಗೆ ಕೊಡಬೇಡಿ, ಕಷ್ಟ ತೋರಿಸಿ ಮಕ್ಕಳಿಗೆ. ಕಷ್ಟ ಅಂದರೆ ಏನು ಅನ್ನೋದನ್ನು ತೋರಿಸಿ, ಕಷ್ಟ ಕೊಡಬೇಡಿ ಅವರಿಗೆ. ನೀವೆಲ್ಲ ಏನು ಕಷ್ಟಪಟ್ರಿ, ನಿಮ್ಮ ಹಿರಿಯರೆಲ್ಲ ಏನು ಕಷ್ಟಪಟ್ಟರು ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸಿ. ಬೆಲೆ ಗೊತ್ತಾಗಬೇಕು, ಪ್ರತಿಯೊಂದು ವಸ್ತುವಿನ ಬೆಲೆನೂ ಗೊತ್ತಾಗಬೇಕು ಅವರಿಗೆ. ಪೆನ್ಗಳಾಗಲಿ, ಬುಕ್ಸ್ಗಳಾಗಲಿ ಯಾವುದನ್ನು ಅವ್ರಿಗೆ ಕೊರತೆ ಮಾಡೋದಿಲ್ಲ. ಡಜನ್ಗಟ್ಟಲೆ ತಂದಿರ್ತೀವಿ ನಾವು ಅಂತ. ಹಾಗಿಟ್ಟಾಗ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಆಮೇಲೆ ಸಮಯ ಬಹಳ ಮುಖ್ಯ. ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಬಂದರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ನಾನು ಅಥವಾ ನಮ್ಮ ಜನ್ರೇಷನ್ನು, ನಮ್ಮ ಹಿಂದಿನ ಜನ್ರೇಷನ್ ಅವರೆಲ್ಲ ಓದುವಾಗ ನಮಗೆ ಮಾರಲ್ ಎಜುಕೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ವಿ. ಅಲ್ಲೇ ನಾವು ಮಾರಲ್ ಎಜುಕೇಷನ್ ಪಡೀತಾ ಇದ್ವಿ. ಈಗ ಆ ಕಾನ್ಸೆಪ್ಟ್ಗಳು ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದೆ. ಮಾರಲ್ ಎಜುಕೇಷನ್ ಅನ್ನೋದು ಸ್ಕೂಲ್ಗಳಲ್ಲಿ ಇಲ್ಲ. ಅದು ಬಹಳ ಮುಖ್ಯ ಅಂದ್ಕೊಳ್ತೀನಿ ನಾನು. ಒಂದು ವ್ಯಕ್ತಿನ ರೂಪಿಸ್ಬೇಕು ಅಂತಂದರೆ ಅವ್ರಿಗೆ ನೈತಿಕ ಹೊಣೆಗಾರಿಕೆಯನ್ನು ಕಲಿಸ್ಬೇಕು ನಾವು. ಇನ್ನು ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಹೇಳೋದಾದರೆ, ಅಟ್ಲೀಸ್ಟ್ ಒಂದು ಟೆಕ್ಸ್ಟ್ ಬುಕ್ಕು ಒಂದು 5 ವರ್ಷದ ತನಕ ಇರಬೇಕು. ಪ್ರತಿ ವರ್ಷ ಈ ಸಿಲೆಬಸ್ಸು ಇಲ್ಲ, ಈ ಸಿಲೆಬಸ್ ಇದೆ, ಸರ್ಕಾರಗಳ ಬದಲಾದ ಹಾಗೆ ಈ ಪಾಠ ಬೇಕು, ಈ ಪಾಠ ಬೇಡ, ಇದೆಲ್ಲ ಗೊಂದಲ ಆಗಿಬಿಟ್ರೆ ಮಕ್ಕಳಿಗೆ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸಿಲೆಬಸ್ ಫ್ರೇಮ್ ಮಾಡೋರು ಎಕ್ಸ್ಪರ್ಟ್ಗಳಿರಬೇಕು. ಆಮೇಲೆ ಈ ಮೂಲ ಏನು ಗ್ರಾಸ್ ರೂಟ್ ಅಂತ ಹೇಳ್ತೀವಿ, ಆ ಪಾಠ ಮಾಡೋ ಅಂಥ ಟೀಚರ್ಸು, ಆ ಟೀಮೇ ಇದ್ದರೆ ಮಕ್ಕಳಿಗೆ ಏನು ಬೇಕು ಬೇಡ ಅನ್ನೋದನ್ನು ಫೀಡ್ ಮಾಡ್ಬೋದು. ಈಗ ಯಾರೋ ಹೈಯರ್ ಲೆವೆಲ್ನಲ್ಲಿ ಕೂತ್ಕೊಂಡು ಸಿಲೆಬಸ್ ಫ್ರೇಮ್ ಮಾಡೋದು, ಈ ಮಕ್ಕಳಿಗೆ ಅದು ಅನ್ವಯ ಆಗುತ್ತೋ ಇಲ್ಲೋ ಅನ್ನೋದು ಅವ್ರಿಗೆ ಆ ಕಷ್ಟಗಳು ಗೊತ್ತಿರೋದಿಲ್ಲ. ಸಿಲೆಬಸ್ಸು ಸ್ವಲ್ಪ
ಇನ್ನೂ ಸ್ಟ್ಯಾಂಡರ್ಡ್ ಮಾಡಿಕೊಂಡು ಮಕ್ಕಳ ಮೊರಾಲಿಟಿನ ಹೆಚ್ಚಿಸೋ ಅಂಥದ್ದಾದರೆ ಒಳ್ಳೆಯದು. ಇನ್ನು ಸೈನ್ಸು ಮ್ಯಾಥ್ಸು ಅದೆಲ್ಲ ಯೂನಿವರ್ಸಲ್ ಇದೆ ಬಿಡಿ, ಅದರಲ್ಲೇನೂ ಬದಲಾವಣೆ ಆಗೋದಿಲ್ಲ. ಸೋಷಿಯಲ್ನಲ್ಲೂ ಕೂಡ ನಾನು ಹೇಳೋದು ನಮ್ಮ ಪರಿಸರದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವ್ರಿಗೆ ಹೆಚ್ಚು ತಿಳುವಳಿಕೆಯನ್ನು ಕೊಡಬೇಕು. ನಮ್ಮ ಹೆರಿಟೇಜ್ ಇದೆಯಲ್ಲ ಅದು ತುಂಬ ರಿಚ್ ಇದೆ. ಆ ಹೆರಿಟೇಜ್ನ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಮೂಡಿಸ್ಬೇಕು. ಈಗ ಎಲ್ಲ ಈ ಪೆನ್ನು ಫಾರಿನ್ದು ಅಂದ ಕೂಡಲೇ ಇದಕ್ಕೇನೋ ಗ್ರೇಟ್ ವ್ಯಾಲ್ಯೂ, ಅದಕ್ಕಿಂತ ಚೆನ್ನಾಗಿರೋ ಪೆನ್ನು ನಮ್ಮ ಇಂಡಿಯನ್ದಾದರೆ ಇದು ಇಲ್ಲಿದ ಅಂತ ನೆಗ್ಲೆಕ್ಟ್ ಆಗುತ್ತೆ. ನಮ್ಮಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸು ಉತ್ಪತ್ತಿ ಆಗುತ್ತೆ. ನೇಟಿವಿಟಿನ ನಾವು ಪ್ರೀತಿಸೋ ಅಂಥ ಎಜುಕೇಷನ್ನು ನಮಗೆ ಬೇಕು. ಇವಾಗ ಆ ಸಿಸ್ಟಮ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಅಪೋಸ್ ಮಾಡೋದು. ಹಾಗಾಗಿ ಒಂದು ಏನಂತಾರೆ, ಸ್ಟ್ರಾಂಗ್ ಡಿಸಿಷನ್ ಇಲ್ಲ. ಈಗ ಅವ್ರು ಯಾರೋ ಬಂದರು ಈ ಪಾಠ ಬೇಡ, ಇವ್ರು ಯಾರೋ ಬಂದರು ಈ ಪಾಠ ಬೇಕು. ಹೀಗೆ ತುಂಬ ಕನ್ಫೈನ್ ಮಾಡ್ತಾ ಇದ್ದೀವಿ ನಾವು ಮಕ್ಕಳನ್ನ, ವಿಶಾಲವಾದ ಇದರೊಳಗೆ ಬೆಳೆಸ್ತಾ ಇಲ್ಲ. ಇಲ್ಲಿಗೆ ನಮ್ಮ ಸಾಧಕರ ಮಾತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮ್ಯಾಮ್, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನಮಗೆ ಇಷ್ಟೊತ್ತು ಕೊಟ್ಟರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಚಾನಲ್ ಇನ್ನೂ ಹೆಚ್ಚೆಚ್ಚು ಸಾಧಕರನ್ನ ಪರಿಚಯಿಸಲಿ. ಥ್ಯಾಂಕ್ ಯು. ಮೊದಲನೇ ಪ್ರಯತ್ನನ ಮುಂದುವರಿಸ್ಕೊಂಡು ಹೋಗಿ ಸದಾ ಸಾಧಕರ ಪರಿಚಯ ಆಗ್ತಾ ಇರಲಿ. ನಿಮ್ಮ ಚಾನಲ್ಲು ಕೂಡ ಉಜ್ವಲವಾದ ಭವಿಷ್ಯವನ್ನು ಕಾಣಲಿ ಅಂತ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಚಾನಲ್ ಕಡೆಯಿಂದ ನಿಮಗೊಂದು ಸಣ್ಣದೊಂದು ಇದೆಲ್ಲ ಸಲ್ಲಿಸ್ತಾ ಇದ್ದೀವಿ ಮ್ಯಾಮ್.